ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಈ ಡಿಸೆಂಬರ್ ತಿಂಗಳು ಅಂತಂದ್ರೇ ಹೀಗೆ ಅನಿಸುತ್ತೆ. ಎಲ್ಲ ಕಡೆ ಕೇಕ್ಗಳದ್ದೇ ಸಾಮ್ರಾಜ್ಯ. ಬೇಕ್ರಿಗಳಲ್ಲಂತೂ ವಿಧ ವಿಧವಾಗಿರುವಂತಹ ಕೇಕ್ಗಳನ್ನ ಮಾಡಿಟ್ಟಿರ್ತಾರೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವತ್ತು ನಾನಿಲ್ಲಿ 2 ಬಾಳೆಹಣ್ಣನ್ನು ಬಳಸಿ ತುಂಬಾ ಸ್ಪಾಂಜಿಯಾದ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ನೋಡೋಣ. ಇಲ್ಲಿ ನಾನೊಂದು ಮಿಕ್ಸರ್ ಜಾರ್ಗೆ 2 ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರಬೇಕು. ನಾವಿಲ್ಲಿ ಮಾಡ್ತಾ ಇರುವಂತಹ ಕೇಕ್ಗೆ ಮೊಟ್ಟೆ ಅಥವಾ ಮೊಸರು ಅವನ್ನು ಯಾವುದು ಬಳಸ್ತಾ ಇಲ್ಲ. ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಿಹಿಗೆ ಅನುಗುಣವಾಗಿ, 1/4 ಕಪ್ಪಷ್ಟು ಎಣ್ಣೆ ಹಾಗೂ 1/4 ಕಪ್ಪಷ್ಟು ಹಾಲು. ಫ್ಲೇವರ್ಗೆ ನಾನು ಒಂದು 7ರಿಂದ 8 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಇದು ಪೇಸ್ಟ್ ಆಗಿರಬೇಕು. ಇನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಬಾಳೆಹಣ್ಣಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸ್ಮೂತ್ ಪೇಸ್ಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಡ್ರೈ ಇಂಗ್ರೀಡಿಯೆಂಟ್ ಆದ 1 ಕಪ್ಪಷ್ಟು ಮೈದಾ, 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ, 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ದು ತೊಗೊಂಡಿದ್ದೀನಿ, 1/4 ಚಮಚದಷ್ಟು ಬೇಕಿಂಗ್ ಸೋಡಾ, 1 ಚಮಚದಷ್ಟು ಬೇಕಿಂಗ್ ಪೌಡರ್. ಇಷ್ಟನ್ನು ನಾನು ಒಂದ್ರಿ ಹಾಕ್ಕೊಳ್ತಾ ಇದ್ದೀನಿ ಸೊ ದಟ್ ಅದು ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ. ಇಲ್ಲಿ ನೀವು ಮೈದಾ ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿಲ್ಲ, ಮೈದಾ ಹಿಟ್ಟನ್ನೇ ನಾನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೂರು ಗಂಟು ಇಲ್ಲದೆ ಇರೋ ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಮತ್ತೆ ಒಂದು ಚೂರು ಹಾಲನ್ನು, ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳು ಇರಬಾರ್ದು, ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ಇದು ಪರ್ಫೆಕ್ಟಾಗಿದೆ. ಇನ್ನೇನು ಬೇಕ್ ಮಾಡಬೇಕು ಅನ್ನೋ ಹೊತ್ತಿಗೆ ನೀವು 1 ಚಮಚದಷ್ಟು ವಿನೆಗರ್ನ ಹಾಕ್ಕೊಂಡು ಈ ರೀತಿ 1-2 ಸತಿ ಮಿಕ್ಸ್ ಕೊಟ್ಟರೆ ಸಾಕು, ಜಾಸ್ತಿ ಮಿಕ್ಸ್ ಮಾಡಬೇಡಿ. ಇದನ್ನು ನಾನು ಒಂದು ಬೇಕಿಂಗ್ ಟ್ರೇಗೆ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಂತರ ಅದು ಈವನ್ ಆಗಿ ಸ್ಪ್ರೆಡ್ ಆಗಲಿ ಅಂತಂದ್ಬಿಟ್ಟು ಈ ರೀತಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೋಗಬೇಕು. ಇಲ್ಲಿ ನಾನು ಒಂದು ಕಡಾಯಿನ ಒಂದು 5 ನಿಮಿಷ ಮೊದಲೇ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ. ಈಗ ಈ ಕಡಾಯಿಗೆ ನಾವು ಈ ಬೇಕಿಂಗ್ ಟ್ರೇನ ಇಟ್ಟು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 40ರಿಂದ 45 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಇನ್ ಬಿಟ್ವೀನ್ ಒಂದು 40 ನಿಮಿಷ ಆಗಬೇಕಾದ್ರೆ ಒಂದು ಸತಿ ತೆಗೆದು ನೋಡಿ. ಈ ರೀತಿ ಫೋರ್ಕ್ ಏನು ಹಿಟ್ಟಿಲ್ಲದೆ ಅಂಟಿಲ್ಲದೆ ಹೊರಗಡೆ ಬಂತು ಅಂತಂದರೆ ಇದು ಪರ್ಫೆಕ್ಟ್ ಆಗಿದೆ, ಬೇಕಾಗಿದೆ ಅಂತ. ಇನ್ನು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಮೇಲೆ ಒಂದು ವೆಟ್ ಕ್ಲಾತ್ನ ಹಾಕಿಟ್ರೆ ಅದು ಡ್ರೈ ಆಗೋದಿಲ್ಲ. ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ತುಂಬ ಈಸಿಯಾಗಿ ಇದು ಮೋಲ್ಡಿಂದ ಬರುತ್ತೆ. ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನೀವು ಕೇಕ್ನ ಡಿಮೋಲ್ಡ್ ಮಾಡಿಕೊಂಡ್ರೆ ಒಂದು ಚೂರು ಅಂಟಿಲ್ಲದೆ ಅಥವಾ ಒಂದು ಚೂರು ಬಿರುಕಿಲ್ಲದೆ ಇದು ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ನೋಡಿ, ಕೇಕ್ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಅಲ್ಲದೆ ತುಂಬ ಸ್ಪಾಂಜಿಯಾಗಿ ಕೂಡ ಬಂದಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ. ಹೈಪ್ ಮಾಡೋದ್ರಿಂದ ನಾನು ಹೆಚ್ಚು ವ್ಯೂವರ್ಸ್ಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ಎಷ್ಟು ಗೂಡಾಗಿ ಬಂದಿದೆ ನೋಡಿ. ಬೇಕರಿನಲ್ಲಿ ಸಿಗೋ ಕೇಕ್ ಥರಾನೇ ಬಂದಿದೆ. ಮೊಟ್ಟೆ ಬಳಸಿಲ್ಲ, ಅಲ್ಲದೆ ನಾವು ಓವನಲ್ಲಿ ಕೂಡ ನಾವು ಇದನ್ನು ಬೇಕ್ ಮಾಡಿಲ್ಲ. ಆರಾಮಾಗಿ ಕಡಾಯಲ್ಲೇ ನೀವು ಮಾಡ್ಕೊಳ್ಬೋದು. ಸೇಮ್ ಬೇಕರಿನಲ್ಲಿ ಸಿಗೋ ಬನಾನಾ ಕೇಕ್ ಥರಾನೇ ಟೇಸ್ಟ್ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ಈಸಿಯಾದ ಸ್ಪಾಂಜಿಯಾದ ಬನಾನಾ ಕೇಕ್ನ ನೀವು ಒಂದ್ಸತಿ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.